ಚರ್ಚೆ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು PA-ಗಳನ್ನ ನಂಬಿ ಕೆಟ್ಟರು ಅನ್ನುವಂಥದ್ದು ಕೂಡ ಚರ್ಚೆಗೆ ಬರ್ತಾ ಇರುವಂಥದ್ದು. ಮತ್ತೆ ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತಾವ್ರು ಅವರಲ್ಲ ಅಲ್ಲ, ಇದೊಂದು ಬೈ ಮಿಸ್ಟೇಕ್ ಆಗಿರ್ಬೇಕು. ಏನು ಇದನ್ನ ನಾವು ಇಲ್ಲ ಆವಾಗ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋದೇ ಆಗೋದ್ರಿಂದ ಅದಾಯಿತು, ಹೊರತಾಗಿ PA-ಗಳಿಂದ ಅಲ್ಲ. ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ರೆ ನಾನು ಅದು ಪ್ರಯೋಗ ಮಾಡಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ಅಲ್ಲ. ಅದು ನ್ಯಾಚುರಲ್ ಆಗಿ ಕಡಿಮೆ ಬಿತ್ತು, ಯಾರು ನಿರ್ಲಕ್ಷ್ಯ ಮಾಡಿದ್ರು, ಸೋತೀವಿ. PA-ಗಳಿಂದ ಆಗಿತ್ತು ಅಂತ ಅನ್ನೋಲ್ಲ, ಅಥವಾ ಯಾರಿಂದ ಆಗಿಲ್ಲ. ಕೆಲವು ಇರ್ಬೋದು, ಅವರಲ್ಲಿಯೂ ಸಮಸ್ಯೆ ಇರ್ಬೋದು, ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಈ ಸೋಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ವಿಫಲರಾಗಿದ್ದೀವಿ. ಅದೇ ಮುಟ್ಟಿಸ್ಲಿಕ್ಕೆ ಅವರಷ್ಟೇ ಅಲ್ಲ, ಬರೀ PA-ಗಳದ್ದು ಅಷ್ಟೇ ಕಾರಣ ಅಲ್ಲ, ಎಂಟೈರ್ ಕಾರ್ಯಕರ್ತರು. ಇವ್ರು PA-ಗಳು ಹೋದವರು ಟೆಂಪ್ರವರಿ, ಅಲ್ಲಿ ಕಾರ್ಯಕರ್ತರು ತಯಾರಾಗಬೇಕಿತ್ತು. ಕಲ್ಸಲ್ಲ. ಇದು ಒಂದೊಂದು ಸಲ ಪಾಠ ಕಲ್ತಾಗ ಗೊತ್ತಾಗೋದಿಲ್ಲ. ಈಗ ಅವ್ರಿಗೂ ಪಾಠಗಳನ್ನ ಹಿಂಗೆ ನಿಮ್ಮಿಂದ ಹಿಂಗೆ ಫೀಡ್ಬ್ಯಾಕ್ ಬಂದಿದೆ, ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ, ಮಂದಿ ಜೋಡಿ ಹಿಂಗಿರಬೇಕು. ಯಾಕಂದ್ರೆ ಅವ್ರು ಒಂದು ಸ್ಟೈಲ್ನಲ್ಲಿ ಒಂಥರ ಹೋಟೆಲ್ನಾಗ ಹೋದ್ರೆ ಒಂದು ಟೇಸ್ಟ್ ಹಂಗೆ ಇರ್ತೈತಿ, ಅದು ಕಂಟಿನ್ಯೂ ಮಾಡ್ತಾರೆ. ಈ ಟೇಸ್ಟ್ ಸರಿ ಇಲ್ಲ, ಇದು ಬದಲಾವಣೆ ಮಾಡೋಂತ ಅದು ಯಾವುದೂ ಇಲ್ಲ. ನಾವು ಅವ್ರನ್ನ ಕೇಳಿದ್ವಿ. ಕೆಲವ್ರ ಹೆಲ್ತ್ ಇಶ್ಯೂ ಇತ್ತು, ಕೆಲವ್ರು ಆಸಕ್ತಿ ಇರೋಕ್ಕಿಲ್ಲ. ಅವ್ರನ್ನ ಕೇಳೇ ನಾವು ಡಿಸಿಷನ್ ತೊಗೊಂಡಿವಿ. ಮತ್ತು ಅದನ್ನ ಪಾರ್ಟ್ ಅದು ಎಮ್ಕನ್ಮಡಿ ಪಾರ್ಟ್ ಇದೆ. ಅದು ಹುಕ್ಕೇರಿ ಎಮ್ಕನ್ಮಡಿ ಪಾರ್ಟ್ ಇದೆ. ತಾಲೂಕು ಹೆಡ್ ಕ್ವಾರ್ಟ್ರು ಅದೇ, ಎಲ್ಲ ಇಲಾಖೆಗಳಲ್ಲೇ ಇರ್ತಾರೆ. ನಾವು ಈಗಾಗಲೇ ವಾರದಾಗ ಒಂದು ಸಾರಿ ಅಲ್ಲಿ ಇದ್ದೇ ಇರ್ತೀವಿ. ಚುನಾವಣೆ ಮುಂಚೆ ಕೂಡ ನಾವು ವಾರದಾಗ ಒಂದು ಸಾರಿ 2 ಸಾರಿ ಅಲ್ಲಿ ಇದ್ದೇ ಇರ್ತೀವಿ. ಅದು ಕಂಟಿನ್ಯೂ ಇದ್ದೇ ಇರ್ತೀವಿ, ಅದ್ರಾಗೇನು ಹೋಗಲೇಬೇಕು. ಯಾಕಂದ್ರೆ ನನಗೆ ಬೆಳಗಾವಿ ತಾಲೂಕು ಅಧಿಕಾರಿಗಳ ಸಂಬಂಧ, ಹುಕ್ಕೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ. ಹಿಂಗಾಗಿ ನಾವು ಮೀಟಿಂಗ್ ಮಾಡಬೇಕು, ಅಲ್ಲಿ ಇರಬೇಕು. ಮತ್ತು ಇನ್ನು ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ, ಮತ್ತು ಅವ್ರು ಕೆಲಸ ಮಾಡ್ಕೋತಾ ಇರಲೇಬೇಕು. ಅದೇನು ಪ್ರಶ್ನೆ ಬರೋದು. ಯಾವ ಇದ್ರಾಗ ಏನಂತ ಏನು ಆರೋಪ, ಏನು ದುರುಪಯೋಗ ಪಡಿಸೋಂಥದ್ದು ಏನು ಅಲ್ಲ. ಏನು ಚುನಾವ ಮತ್ತು ಒಳಗೆ ಬಂದು ಗದ್ದಲ ಮಾಡ್ರೆ ಹೊರಗೆ ಹಾಕಂತ ಹೇಳ್ಬೇಕ್ರೋ ಬೇಡ ಅಂತ ಹೇಳ್ಬೇಕ್ರೋ. ಅವ್ರಿಗೆ ಒಳಗೆ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರು. ಅವರೇ ಓಟ್ ಹಾಕದೆ ಅಲ್ಲೇ ಸುತ್ತಾಕ್ತಾಯಿದ್ರು ಅವರು. ಮತ್ತಂತ ನಡಿ ಡೆಪಾಯ್ ಮಾಡಿ ಹೊರಗೆ ಹಾಕಿ ಅಂತ ಹೇಳಿದ್ರೆ ಪೊಲೀಸ್ ಹೊರಗೆ ಹಾಕಿದ್ದಾರೆ. ನೋಡಿ, ಎಲ್ಲರಿಗೂ ಸಮಾನ ಮಾಡೋಕ್ಕಾಗಲ್ಲ. ಇವರು ಲಿಮಿಟೆಡ್ ಪೋಸ್ಟು, ಎಲ್ಲರಿಗೂ ಪೋಸ್ಟ್ ಬೇಕತ್ತಲ್ಲ. ಸಮಾಜ ಸೇವೆ ಮಾಡೋದು, ಜನರ ಸೇವೆ ಮಾಡೋದು ಅದೊಂದು ಪೋಸ್ಟ್ ಇದ್ದಂಗೆ. ಎಲ್ಲರಿಗೂ ಪೋಸ್ಟ್ ಕೊಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಅವ್ರು ಬಿಟ್ಟು ಹೋದ ಮೇಲೆ ಸುಮಾರು 200 ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ. ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು 200 ಕೋಟಿ ರೂಪಾಯಿ ಡಿಪಾಸಿಟ್ ಹೆಚ್ಚಾಗಿದೆ ಇವ್ರು ಇಳಿದು ಹೋದ್ಮೇಲೆ. ಇದು ತಾಲೂಕಾಗೆ ಒಂದು, ಅದು ಎಲೆಕ್ಟ್ರಿಕ್ ಸೊಸೈಟಿಗೆ, ಇದು MLA MP ಜಿಲ್ಲಾ ಪಂಚಾಯತಿ ಆಗಿದ್ರೆ ಅಸೆಸ್ ಮಾಡ್ಬೋದಿತ್ತು. ಇದು ಅಷ್ಟಕ್ಕೆ ನಾವು ಸೀಮಿತ ಇಡಬೇಕು. ಎಷ್ಟು ಹುಕ್ಕೇರಿಗೆ ಮಾತ್ರ, ಹುಕ್ಕೇರಿಯಲ್ಲಿ ಮಾತ್ರ ವಿಜಯೋತ್ಸವ, ಜಿಲ್ಲೆಗಲ್ಲ. ಖಂಡಿತ ಮಾಡ್ತಾರೆ, ಮುಂಚಿಂದ ಇದ್ದಾರೆ, ಇರಬೇಕು. ಅವರು ನಾವೊಂದು ಸಾರಿ ಭಾಷಣ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದ್ಮ್ಯಾಗ ಎಮ್ಕನ್ಮಡಿಯಲ್ಲಿ. ನಮ್ಮ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನು ಬೈಬೇಕು. ಕೇಳಿದ್ರೆ ಯಾರ ಕೇಳಿದ್ರಿ? ವರ್ಷಕ್ಕೊಂದು ಸಲ, ಯಾಕಂದ್ರೆ ನಮ್ಮವರು ಮಲಗಿರ್ತಾರ, ಬಂದು ನಾವು ಬೇಯಬೇಕು. ಬಾಗೇವಾಡ್ಯಾಗ ಬಂದು ಬೇಯಬೇಕು, ಚಿಕ್ಕೋಡ್ಯಾಗ ಬಂದು ಬೇಯಬೇಕು, ಬೆಳಗಾವ್ದಾಗ ಒಂದು ಬೇಯಬೇಕು. ನಾವು ಅಲರ್ಟ್ ಆಗ್ತೀವಿ, ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ. ಇದನ್ನು ನಾವು 2 ವರ್ಷದಿಂದ 3 ವರ್ಷದಿಂದ
ಮೊನ್ನೆ 23 ಚುನಾವಣೆ ಆದಾಗ ಅಭಿನಂದನಾ ಸಮಾರಂಭದಲ್ಲಿ ಯಮಕನಮಡಿಯಲ್ಲಿ ಭಾಷಣ ಮಾಡಿದ್ದು ಇದು. ಹಿಂಬಾಲಕರು ನಿಮ್ಮ ಬೆಂಬಲಿಗರು ಹೇಳುದು ಒಂದು ಮಾತೇನಂದ್ರೆ ಎಲ್ಲ ಸ್ಟೇಟಲ್ಲಿ ಉಪಯೋಗ ಮಾಡಿದ್ರು. ಬಾಲಚಂದ್ರ ಜಾರಕಿಹೊಳಿ ಅವರು ಹೋದ್ರು, ಲಖನ್ ಜಾರಕಿಹೊಳಿ ಅವರು ಹೋದ್ರು, ನೀವು ಹೋದ್ರಿ. ಆದ್ರೆ ನಿಮ್ಮ ಫ್ಯಾಮಿಲಿಯ ಫೈರ್ ಫ್ರೆಂಡ್ ರಮೇಶ್ ಜಾರಕಿಹೊಳಿ ಅವರನ್ನ ದೂರ ಇಟ್ಟಿದ್ರಿಂದ ಒಂದು ಸ್ವಲ್ಪ ಹಿನ್ನಡೆ ಆಯ್ತು ಅಂತ ಹೇಳ್ತಾರೆ. ಅಲ್ಲ, ಅವ್ರ ಅವಾಗ ಅವಶ್ಯಕತೆ ಇನ್ನು ಅವಶ್ಯಕತೆ ಇದೆ ಅವ್ರದ್ದು. ಈಗ ಹೊರಗೆ ಬರ್ತೈತೆ ಅದು. ಯಾಕಂದ್ರೆ ಎಲ್ಲ ಸಿಸ್ಟಮ್ ಫೇಲ್ ಆದ್ಮ್ಯಾಗ ನೆಕ್ಸ್ಟ್ ಸಿಸ್ಟಮ್ ಈಗ ಬರ್ತೈತಿ ಹೊರಗೆ, ಈಗ ಹೊರಗೆ ಬರ್ತೈತಿ ಅದು. ಜೊಲ್ಲೆ ಅವರು ಕೆಟ್ಟವರು ಸವಾಸ ಮಾಡಿ ಕೆಡ್ತಾ ಇದ್ದಾರೆ ಅಂತ ರಮೇಶ್ ಕತ್ತಿ ಅವರು. ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವನ ಬಗ್ಗೆ ಎಲ್ಲ ಹೇಳೋದು ಅವಶ್ಯಕತೆ ಇಲ್ಲ. ನೀವು ರಮೇಶ್ ಕತ್ತಿ ಅದ ಡೆಡ್ ಹಾರ್ಸ್ ಅದು. ಈಗ ಸುಮ್ಮನೆ ಅಟ್ಟ ಬಂದು ಈಗ ಓಡಾಡ್ತಾನ, ಅವ್ನು ಸೀಮಿತ ಇದೆ ಅವನು. ಅವ್ನ ರಾಜಕಾರಣಿ, ಅವನ ವಿಚಾರಗಳು. ರಮೇಶ್ ಕತ್ತಿ ಅವ್ರದ್ದು ಭಾಷಣ ಮಾಡ್ಯಾನ, ಇದೇನೋ ಇಡೀ ರಾಜ್ಯ ನೋಡೋದ್ರಿಂದ ಅಷ್ಟು ಫೋಕಸ್ ಆಗ್ಯಾನ ನಾವು. ಮತ್ತು ನಾಳಿಂದ ಮತ್ತೆ ಔಟ್ ಆಫ್ ಆರ್ಡ್ರ ಅವ್ರ ಅಸ್ತಿತ್ವವನ್ನು ಕಳ್ಕೊಂಡಿದ್ರು, ನೀವು ಅಲ್ಲಿ ಹೋಗಿ ಜೀವಂತ ಮಾಡಿದ್ರಿ ಅಂತ ಹೇಳಿ ಒಂದು ಆರೋಪ, ನಿಮ್ಮ ಬೆಂಬಲಿಗರೇ ಆರೋಪ. ಏನೇನೇ ಇಲ್ಲ. ಉತ್ತರ ಕನ್ನಡಕ್ಕೆ ಭಾಳ ದೊಡ್ಡದಿದ್ದಾರೆ ಸರ್. ಅಲ್ಲಿ ತುಂಗಾ ನದಿಯಿಂದ ಹಿಡಿದು ಈ ಕಡೆ ಭಾಳ ದೊಡ್ಡದಿದೆ. ಮನ್ಯಾಗ ಕೂತ್ರ ಲೀಡರ್ ಆಗೋಲ್ಲ. ಬಿಸಿಲು ನೋಡಬೇಕು, ಮಳೆ ನೋಡಬೇಕು, ರಾತ್ರಿ ನೋಡಬೇಕು, ಊಟ ಇಲ್ಲ ಅಡ್ಡಾಡ್ದಾಗ ಲೀಡರ್ ಆಗ್ತಾರೆ. ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವುದೋ ಒಂದು ಸೊಸೈಟಿಗೆ ಗೆದ್ರೆ ಲೀಡರ್ ಆಗೋಲ್ಲ. ಯಾರ್ಯಾರು ಲೀಡರ್ ಆಗ್ಲಿಕ್ಕೆ ಆಗಿಲ್ಲ, ಕಷ್ಟಪಡಬೇಕು, ಜನರು ಕೆಲಸ ಮಾಡಬೇಕು, ಅವಾಗ ಲೀಡರ್ ಅಂತಾರೆ. ಭಾಷಣ ಮಾಡಿದವಾಗ ಲೀಡರ್ ಅನ್ನೋಲ್ಲ. ಸರ್, ಈಗ 2008ರಲ್ಲಿ ಮುಂಬೈ ದಾಳಿ ಆಗ್ತದೆ, ಉಗ್ರ ದಾಳಿ ಆಗ್ತದೆ. ಆದ್ರೆ ಅದನ್ನ ಪಾಕಿಸ್ತಾನ ಪ್ರತಿಕಾರ ತೀರಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಹಿಂದೇಟ್ ಹಾಕ್ತಿದ್ರು. ಜೊತೆಗೆ ಯಾರು ಕೂಡ ಮಾತಾಡಲಿಲ್ಲ. ಇಲ್ಲ, ಅದನ್ನ ಈಗ ಅವಶ್ಯಕತೆ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಯೋಗೇರಿ ತಾಲೂಕಿನಲ್ಲೂ ಈಗ ನಿಮ್ಮ ನಂಬಿದಂತ ಕಾರ್ಯಕರ್ತರು ಇರ್ತಾರೆ, ಅವ್ರಿಗೂ ಏನ್ ಹೇಳ್ಬೇಕಿಲ್ಲ? ಅವ್ರ ಸಮದ ಎಲೆಕ್ಷನ್ ಮಾಡಿದ್ರ, ಈಗ ಅವ್ರ ರಕ್ಷಣೆಗೆ ಇಲೆಕ್ಷನ್ ಮಾಡಿದ್ವಿ. ಇದೇನ ನಾವು ಅಲ್ಲಿ ಹೋಗಿ ಭಾಳ ದೊಡ್ಡದಾಗಿ ಏನು ಸಾಧನೆ ಮಾಡಬೇಕಾದ್ದು, ಭಾಳ ಅದೇನು ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ. ಸಿಕ್ಕದಿದ್ರು ಚುನಾವಣೆ ಯಾಕೆ ಮಾಡಿದ್ರೆ ಪದೇ ವರ್ಷ ನಮಗೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ, ನಮ್ಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದ್ದೀವಿ. ಅವ್ರಿಗೋಸ್ಕರ ಮಾಡಿದ್ದೀವಿ ಅಷ್ಟೇ. ಸರ್, ನಿಗಮ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ನಿಮ್ಮವರಿಗೆ, ನಿಮ್ಮ ಜೊತೆಗಿದ್ದವರಿಗೆ ಸರಿಯಾದಂತಹ ಜವಾಬ್ದಾರಿ ಸಿಗಲಿಲ್ವಾ? ಕೊಟ್ಟಿದ್ದಾರಲ್ಲ, ಚಿಂಗ್ಳೆ ಅವ್ರು ಕೊಟ್ಟಿದ್ದಾರೆ, ಗೋಕಾಕದಾಗ ಬರ್ಮಣ್ಣ ಅವ್ರು ಕೊಟ್ಟಿದ್ದಾರೆ, ಉಪಾಧ್ಯಕ್ಷರಾಗಿ. ಪ್ರಮೋಷನ್ ಆಗ್ತಿದ್ದು ಮುಂದೆ ಇಲ್ಲ, ಪ್ರಮೋಷನ್ ಆಗ್ತಿದ್ದು ವೇಟ್ ಮಾಡ್ಬೇಕಷ್ಟೇ. ಅವರು ರಿಜೆಕ್ಟ್ ಹಾಕ್ರೆ ಇರುವ ಲಿಮಿಟೆಡ್, ಇರೋ 36 ಅದಾವ, ಎಲ್ಲರಿಗೂ ಹಂಚಿ ಕೊಡ್ಬೇಕಲ್ಲ, ಮತ್ತೆ ಅವಕಾಶ ಬರ್ತೈತೆ. ಯಾರು ಸಿಕ್ಕವ್ರೆ ನೋಡ್ಯಾರಲ್ಲಿ ಹೋಗಿ ಏನಾರ? ಬೆಳಗಾವಿ ಜಿಲ್ಲೆದು ಅಧಿಕೃತ ಕಾರ್ಖಾನೆ ಮಲಪ್ರಭಾ ಕಾರ್ಖಾನೆ ಆರ್ಥಿಕವಾಗಿ ಭಾಳ ಹಿಂದುಳಿದಿದೆ. ಮಂಡ್ಯ, ಮೈಸೂರಿಗೆ 200-300 ಕೋಟಿ ಕೊಡ್ತಾರೆ. ಅದು ಇದು ಕಾರ್ಖಾನೆಗೆ ಈಗ ಅನುದಾನದ ಅವಶ್ಯಕತೆ ಇದೆ. ಮುಂದೆ ಅಲ್ಲ, ಸರ್ಕಾರ ಸರ್ಕಾರ ಕೆಲವು ಕಾರ್ಖಾನೆಗೆ ದುಡ್ಡು ಕೊಡಲಿಕ್ಕೆ ಒಪ್ಪಿದೆ, ಅದನ್ನು ಗ್ಯಾರಂಟಿ ಕೊಡ್ಲಿಕ್ಕೆ ಒಪ್ಪಿದೆ. ಸೊ ಅವ್ರಿಗೆ ಮುಂದೆ ಮಾಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟ. ನೋಡಿ, ಮತ್ತೆ ಹೇಳಿದ ಅದು ಒಂದು ಸೀಮಿತ ಹುಕ್ಕೇರಿಗೆ, ಇದು ಜಿಲ್ಲೆಯ ಸಮಸ್ಯೆ, ಇದು ಬೇರೆ ಬೇರೆ. ನಾವು ಅಲ್ಲಿ ಕುಸ್ತಿ ಹೋಗಿದ್ದೀವಿ ಅಂತ ಬೇರೆ ಕಡೆ ಹೋಗ್ಯಾಕಾಗೋಲ್ಲ. ಈ ಕುಸ್ತಿ ತಾಲೂಕು ವೈಸ್ ಬೇರೆ ಥರ ಇದು. 15 ತಾಲೂಕಿಗೆ ಕುಸ್ತಿ ಬೇರೆ, ಒಂದು ಜನರಲ್ಲು. ಸೊ ನಿಮ್ಗೆ ರಿಸಲ್ಟು 10 ತಾರೀಕು ಸಾಯಂಕಾಲ ಗೊತ್ತಾಗ್ತದೆ. 19 ಇದ್ರೂ ಚುನಾವಣೆ 10 ತಾರೀಕು ಹತ್ರ ರಿಸಲ್ಟ್ ಗೊತ್ತಾಗ್ತದೆ. 4 ಬರ್ತಾರೆ. ಅದನ್ನೇ ಈಗ ಜಗ ನೋಡ್ಲಿಕ್ಕೆ ಹೊಂಟಿವಿ ಫಂಕ್ಷನ್ದು ಬಿಮ್ಸಲ್ಲಿ. ಬಿಮ್ಸ್ ಸಿಟಿದಿದೆ, ಆಮ್ಯಾಗೂ ಬಿಮ್ಸ್ ಇದೆ, 2.
ಅದೇ ಕಾರ್ಯಕ್ರಮ ಮಾಡಿ ಇನ್ನೂ ಅದು ಟೆಂಡರ್ ಆಗಿಲ್ಲ ಬಿಮ್ಸು ಈ ಬಸ್ ಸ್ಟ್ಯಾಂಡ್ ರೆಡಿಯಾಗಿ ಸುಮಾರು 1 ವರ್ಷ ಆಯ್ತಲ್ಲ ಅದು ಅದಕ್ಕೆ ಮಾಡ್ತೀವಿ. ಇನ್ನೊಂದು ಚರ್ಚೆ ಆಗುತ್ತೆ. ಹೌದು ಸರ್. ಸರ್ಕಾರಿ ಮಾರುಕಟ್ಟೆ ಅಲ್ಲಿಂದ ಖಾಸಗಿ ಮಾರುಕಟ್ಟೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಕ್ಕ ಸತೀಶ್ ಜಾರಕಿಹೊಳಿ ಅವರೇ ಕಾರಣ ಅಂತ ಹೇಳಿ ಈ ರೀತಿ ಪ್ರಸಿದ್ಧ ಆಗಿದೆ, ಚರ್ಚೆ ಆಗ್ತದೆ. ಆದೇಶ ಆಗಿದೆ, ಆದೇಶ ಸತೀಶ್ ಜಾರಕಿಹೊಳಿ ಅಂತ ಹೆಸರು ಹಾಕ್ತಾರೋ ಏನೋ ಸೆಕ್ಷನ್ ಹಾಕಿ ಮಾಡ್ತಾರ. ಆದೇಶ ಆಗಿದೆ ಸರ್ಕಾರದಿಂದ, ಸತೀಶ್ ಜಾರಕಿಹೊಳಿ ಆದೇಶ ಮೇರೆಗೆ ಮಾಡಿದ್ರು ಅಂತ ಹೇಳಿದಾರೋ ಅಥವಾ ಯಾವ್ದಾರ ಸೆಕ್ಷನ್ ಕೋಟ್ ಮಾಡಿದ್ದಾರೆ. ಅದು ನಮ್ಮ ಸರ್ಕಾರದ ಆ ಮಾರುಕಟ್ಟೆ ಬರಬಾರ್ದಂತ ನಾವು ನಮ್ಮ ಸರ್ಕಾರ ಇರೋದಿದೆ, ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಇದೆ. ಅದು ಖಾಸಗಿ ಮಾರುಕಟ್ಟೆಗೆ ಅವಕಾಶ ಇಲ್ಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ. ಇದು ಕೇಂದ್ರ ಸರ್ಕಾರ ತಂತು, ಕೇಂದ್ರ ಸರ್ಕಾರ ಖಾಸಗಿ ಅವ್ರಿಗೆ ಅವಕಾಶ ಕೊಡ್ತು. ನಾವು ನಮ್ಮ ಸರ್ಕಾರದ APMC ಮುಚ್ಚಿ ಹೋಗ್ತಾವ, ಅದಕ್ಕೆ ಇದು ಬಂದ್ ಆಗಬೇಕಂತ ಇದು ಒಂದೇ ರಾಜ್ಯದಲ್ಲಿ ಇರೋದು. ಇಲ್ಲಿವರೆಗೆ ಕಾನೂನು ಹೋರಾಟ ಒಮ್ಮೆ ವಿಡ್ರಾ ಆಯಿತು, ಎಲ್ಲ ಆಯಿತು. ಈ ಕೊನೆಗೆ ಸರ್ಕಾರ ಬಂದ್ ಮಾಡಿದೆ, ಆದೇಶ ಮಾಡಿದೆ. ಸೊ ಅದರಲ್ಲಿ ಹಿನ್ನೆಲೆ ಮಾಡಿದ ಹೊರತಾಗಿ ಸತೀಶ್ ಜಾರಕಿಹೊಳಿ ಪಾರ್ಟ್ ಆಫ್ ದ ಗೌರ್ಮೆಂಟ್. ನಾವು ಯಾರ ಕಡೆ ಇರಬೇಕು ನಾವು? ವ್ಯಾಪಾರಿಗಳು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, ಅವರು ಈಗಾಗಲೇ ಅಲ್ಲಿ ಬದುಕು ಕಟ್ಕೊಂಡಿದ್ರು. ಅವ್ರು ಇದೇನು ಡಿಮಾಂಡ್ ಅಂದ್ರೆ ಕನಿಷ್ಠ ಒಂದು ಉಪ ಮಾರುಕಟ್ಟೆಯನ್ನು ಮಾಡಿಕೊಡಿ ಅನ್ನೋದು. ಈಗ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಲಿಕ್ಕೆ ಇಲ್ಲಿ ಜಾಗ ಇದ್ದಾರೆ, ಎಲ್ಲಿ APMCಯಲ್ಲಿ. ಈಗ ನಾವು ಅಲ್ಲೇ ಹೊಂಟಿದ್ದೀವಿ. DC ಅವರು, ರಾಜಿ ಅವರು ಎಲ್ಲ ನೋಡಿ ಆಲ್ರೆಡಿ ಅವ್ರಿಗೆಲ್ಲ ಬರಲಿಕ್ಕೆ ಆಹ್ವಾನ ಕೊಟ್ಟಿದ್ದೀವಿ. AC ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ, ಒಪ್ಕೊಂಡಾರ ಬರಲಿಕ್ಕೆ. ಬಂದರೆ ಒಳ್ಳೇದಿರುತ್ತೆ. ಯಾಕಂದ್ರೆ ನಾವು ಸುಮಾರು ಇಲ್ಲ ನಾವು ಅಡ್ಜಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ನಾವು ಸ್ವಂತ ಈಗ ಇದಾದ್ಮೇಲೆ ಅಲ್ಲೇ ಹೋಗ್ತಾ ಇದ್ದೀವಿ ನೋಡಲಿಕ್ಕೆ. ಅವ್ರಿಗೆ ಅವಕಾಶ ಮಾಡಿ ಕೊಡ್ತೀವಿ. ಬಂದು ಒಂದೇ ಕಡೆ ಮಾಡಿದ್ರೆ ನೋಡಿ, ಈಗ ಸುಮಾರು ಕೋಟ್ಯಾಂತರ ರೂಪಾಯಿ ಇದು ಕಲೆಕ್ಟ್ ಆಗಿದೆ. ನೋಡ DC ಅವ್ರ ಜೊತೆ ನಾನು ಎಲೆಕ್ಷನ್ BJP ಬಂದಿಲ್ಲ ರೀ. ಬ್ಯಾಂಕಲ್ಲಿ ಚಂದ್ರಶೆಟ್ಟಿ ಹೆಸರಿದ್ರು, ನೀವು ಹೇಳಿದ್ರೆ ನೀವು ವಿಡಿಯೋ ಹೇಳಿಕೆ ಈಗ ಅಚ್ಚರಿಯಾಗಿ ಅವರ ಮಲಪ್ರಭಾ ಸಕ್ಕರೆ ಕಾರ್ಖಾನೆದ ಅಧ್ಯಕ್ಷರು ಆಗಿದ್ದಾರೆ. ಹೌದು, ಅದರಲ್ಲಿ ಏನು ಪ್ರಶ್ನೆ, ಅಲ್ಲಿ ಅದು ಅವಕಾಶ ಇತ್ತು ಅವ್ರಿಗೆ ಆಗಿದ್ದಾರೆ. ಅಂದ್ರೆ ಅದು ಮುಂದಿನ ದಿನಗಳೇ ಹೇಳ್ತಾರೆ ಅಂತ ಅಂದಿದ್ರು ಸರ್. ಇದು ಅವಕಾಶನೇ ಹೆಂಗೆ ಅವ್ರ ಮುಂದೆ ಅವಕಾಶಕ್ಕೆ ಹೋದೈತೆ ಅಂತ ಅಂದಿದ್ರು ನೀವು ಆ ವಿಡಿಯೋದಾಗ? ಅಲ್ಲಿ ಸಿಗ್ತಾ ಇನ್ನೂ ಬೇರೆ ಅವಕಾಶ ಇದಾರಲ್ಲ. ಈಗ ನೋಡೋ, ಈಗ ಗೆದ್ದಿದ್ದಾರೆ, ಒಳ್ಳೇದು ನಡೆಸಲಿ. ಯಾಕಂದ್ರೆ ಸ್ವಲ್ಪ ಅದು ಸಮಸ್ಯೆನಾಗಿದೆ, ಕಾರ್ಖಾನೆ ಸಮಸ್ಯೆನಾಗಿದೆ. ಅವರು ಹೋಗೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಐಡಿಯಾ ಇದೆ ಇಂಪ್ರೂವ್ಮೆಂಟ್. ರೈತರಿಗೆ ಹೆಚ್ಚು ಬಿಲ್ಲು ಹೆಚ್ಚು ಖರ್ಚಿಗೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಓಕೆ, ರಾಜ್ಯದಲ್ಲಿ ಸಾಕಷ್ಟು ಹಾನಿಯಾಗಿದೆ, ಸರ್ಕಾರದ ಬಳಿ ಹಣನೇ ಇಲ್ಲ ಕೊಡೋಕೆ ಅಂತೇಳಿ ನಿನ್ನೆ ವಿಜೇಂದ್ರ ಅವರ ನೇತೃತ್ವದಾಗ ಬೀದರ್ದಲ್ಲಿ ಕೂಡ ನೋಡಿ, ಮಳೆ ಹಾನಿಗೆ, ಬೆಳೆ ಹಾನಿಗೆ ಕೊಡಲಿಕ್ಕೆ ಸರ್ಕಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಸರ್ಕಾರ ಈಗಾಗಲೇ CM ಅವರು ಹೇಳಿದ್ದಾರೆ, ನಾವು ಸರ್ವೆ ಮಾಡ್ತಾ ಇದ್ವಿ. ಎಲ್ಲೆಲ್ಲಿ ಬಂದಿದೆ ಈಗಾಗಲೇ DC ಅವ್ರ ಕಡೆ ದುಡ್ಡು ಇದ್ದಾರೆ. ಇಲ್ಲ, DCಯಲ್ಲಿ ಆಲ್ರೆಡಿ ಅವರು ಅಕೌಂಟಲ್ಲಿ ದುಡ್ಡು ಇದ್ದಾರೆ. ಮಳೆ ಕಂಟಿನ್ಯೂ ಮಳೆ ಆಗ್ತದೆ. ನಿನ್ನೆ ನಿಂತಿದ್ದು ಮಳೆ ನಿನ್ನೆ. ಸೊ ಖಂಡಿತ DC ಜೋಡಿ ಮಾತಾಡ್ತೀವಿ, ಬೇಕು ಕೊಡಿಸ್ಲಿಕ್ಕೆ ಹೇಳ್ತೀವಿ. ಥ್ಯಾಂಕ್ ಯು.